ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಅಂಗದ ಬಚನ ಬಿನೀತ್ ಸುನಿ ರಘುಪತಿ ಕರುಣಾ ಸೀವ್ ಪ್ರಭು ಉಠಾಯಿ ಉರ್ ಲಾಯವು ಸಜಲ ನಯನ ರಾಜೀವ್ ನಿಜ ಉರ್ ಮಾಲ ಬಸನ ಮನಿ ಬಾಲಿತನಯ पहिराई बिदा किन्ही भगवान तबु बहु प्रकार समुझाई भरत अनुज सौमित्र समेता फटवन चले भगत कृत चेता अंगद हृदय प्रेम नहीं थोरा फिरी फिरी चितव राम की ओरा बार बार कर दंड प्रणामा मन अस रहन कहीं मोहि रामा राम बिलोकनी बोलनी चलनी सुमिरी सुमिरी सोचत हसी मिलनी प्रभु रुख देखी विनय बहु भाषी चलेवु हृदय पद पंकज राखी अति आदर सब कपि पहुँचाये भाइन्ह सहित भरत पुनि आये तब सुग्रीव चरण गहि नाना भाति विनय कीन्हे हनुमाना दिन दस करी रघुपति पद सेवा पुनि तब चरण देखि हूँ देवा पुण्य पुंज तुम्ह पवन कुमारा सेवहु जाई कृपा आगारा अस कहीं कपि सब चले तुरंता अंगद कहीं ಸುನಹು ಹನುಮಂತ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಜಾಂಬವಂತ, ನಳ, ಅನಿಲ, ಸುಗ್ರೀವ ಇವರೆಲ್ಲರನ್ನು ರಾಮ ಬೀಳ್ಕೊಡ್ತಾನೆ, ಅಂದ್ರೆ ಅವ್ರನ್ನೆಲ್ಲ ಮನೆಗೆ ವಾಪಸ್ ಕಳಿಸ್ತಾ ಇದ್ದಾನೆ. ಇದನ್ನ ನೋಡಿ ಅಂಗದ ತಾನು ಸ್ತಬ್ಧನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆಮೇಲೆ ಅವರೆಲ್ಲರೂ ಹೋದ್ಮೇಲೆ ಎದ್ದು ನಿಂತು ರಾಮನಿಗೆ ಬೇಡ್ಕೊಳ್ತಾನೆ, ನನಗೆ ಗುರು, ತಂದೆ, ತಾಯಿ ಎಲ್ಲ ನೀನೇ, ನನ್ನ ತಂದೆ ನಿನ್ನ ಮಡಲಿಗೆ ಹಾಕಿದ್ದಾರೆ, ನೀನು ನನ್ನನ್ನು ಕಾಪಾಡಬೇಕು, ನನ್ನನ್ನು ಮನೆಗೆ ಹೋಗು ಅಂತ ಮಾತ್ರ ಹೇಳಬೇಡ, ಇಲ್ಲೇ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ನಾನು ನಿನ್ನ ಚರಣ ಕಮಲಗಳನ್ನು ಸೇವಿಸ್ತಾ ನಾನು ಈ ಭವಸಾಗರವನ್ನು ದಾಟ್ತೀನಿ, ನನ್ನನ್ನು ಮನೆಗೆ ಹೋಗು ಅಂತ ಮಾತ್ರ ಹೇಳಬೇಡ ಅಂತಂದ್ಬಿಟ್ಟು ವಿನಂತಿ ಮಾಡ್ಕೊಳ್ತಾನೆ. ಅಂಗದನ ವಿನಮ್ರ ವಚನಗಳನ್ನು ಕೇಳಿ ಕರುಣಾನಿಧಿಯಾದಂತಹ ಪ್ರಭು ಶ್ರೀರಾಮಚಂದ್ರ ಅವನನ್ನು ಹಿಡಿದೆತ್ತಿ ಎದೆಗೆ ಅಪ್ಕೊಳ್ತಾನೆ. ಪ್ರಭುವಿನ ಕಣ್ಣಲ್ಲೂ ಕೂಡ ಪ್ರೇಮಾಶ್ರುಗಳು ಸುರಿಯತ್ತೆ. ಆಗ ಅವನ ಕತ್ತಿನಲ್ಲಿದ್ದಂಥ ಹಾರವೊಂದನ್ನು, ಅನೇಕ ವಸ್ತ್ರಗಳನ್ನು, ರತ್ನಾಭೂಷಣಗಳನ್ನು ಕೂಡ ವಾಲಿಪುತ್ರ ಅಂಗದನಿಗೆ ತೊಡಿಸಿ ಅನೇಕ ರೀತಿಯಿಂದ ಅವನನ್ನು ಸಮಾಧಾನಗೊಳಿಸಿ ಶ್ರೀರಾಮ ಅವನನ್ನು ಬೀಳ್ಕೊಡ್ತಾನೆ. ನೋಡಿ, ಇಲ್ಲಿ ರಾಮ ತನ್ನ ಕೆಲಸ ಮುಗಿದ ಮೇಲೆ ಅವ್ರವ್ರದ್ದು ಅಂತ ಒಂದು ಜವಾಬ್ದಾರಿಗಳಿರುತ್ತಲ್ಲ, ಅದನ್ನ ಮಾಡಲೇಬೇಕು. ರಾಮನನ್ನ ಪ್ರೀತಿಸ್ತಾರೆ, ಅವನ ಮೇಲೆ ಭಕ್ತಿ ಇದೆ ಅಂದಿದ ತಕ್ಷಣ ಅವನ ಜೊತೆಲಿ ಇರಬೇಕು ಅಂತಲ್ಲ. ರಾಮ ಏನು ಕೆಲಸ ಹೇಳಿರ್ತಾನೋ ಅದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ನಮ್ಮ ಕರ್ತವ್ಯವನ್ನ ಮಾಡಿದ್ರೆ ಅವನು ಖುಷಿ ಆಗತ್ತೆ ಭಗವಂತನಿಗೆ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನೋಡಿ, ಅಂಗದ ಅಷ್ಟೆಲ್ಲ ಬೇಡ್ಕೊಳ್ತಾ ಇದ್ದಾನೆ ಅಂದಿದ ತಕ್ಷಣ ರಾಮ ಅವನ ಜೊತೆಲೇ ಇಟ್ಕೊಳ್ಳೋದಿಲ್ಲ ಅವನನ್ನ, ಆಯ್ತಾ? ಅವನನ್ನ ವಾಪಸ್ ನಿನ್ನ ಕರ್ತವ್ಯ ಕರ್ಮಗಳೇನಿದೆಯೋ ನನ್ನನ್ನು ಭಕ್ತಿಯಿಂದ ಪ್ರೀತಿಯಿಂದ ಸ್ಮರಣೆ ಮಾಡ್ಕೊಳ್ತಾ ಕೆಲಸಗಳನ್ನು ಮಾಡು ಅನ್ನೋದು ರೀತಿಯಲ್ಲಿ ಅವನನ್ನ ಮತ್ತೆ ವಾಪಸ್ಸು ಕಳಿಸ್ತಾ ಇದ್ದಾನೆ. ಭಕ್ತಿಯಲ್ಲಿ ಮುಳುಗೋಗಿದ್ದಂಥ ಅಂಗದನ ಸೇವೆಯನ್ನ ಗುರುತಿಸಿ ಲಕ್ಷ್ಮಣ, ಭರತ, ಶತ್ರುಘ್ನರು ಎಲ್ಲರೂ ಕೂಡ ಅವನ ಜೊತೆ ಅಷ್ಟು ದೂರ ಹೋಗಿ ಅವನನ್ನ ಬೀಳ್ಕೊಡ್ತಾರೆ. ಅವನಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ, ಅವನ ಪ್ರೀತಿಯಲ್ಲಿ ಮುಳುಗೋಗಿದ್ದಾನೆ ಅಂತಂದ್ಬಿಟ್ಟು. ಸೊ ಇವರೆಲ್ಲ ಅವನಿಗೆ ಸಹಾಯ ಮಾಡೋದಕ್ಕೋಸ್ಕರ ಅವನ ಜೊತೆಗೆ ಸ್ವಲ್ಪ ದೂರ ಹೋಗಿ ಬೀಳ್ಕೊಡ್ತಾರೆ. ಈಗ ಅಂಗದನ ಹೃದಯದಲ್ಲಿ ಏನಾಗಿದೆ, ಹಿಡಿಸೋದಕ್ಕೆ ಆಗದೇ ಇರುವಷ್ಟು ಪ್ರೇಮ ತುಂಬೋಗಿದೆ. ಅವನ ಹೃದಯದ ತುಂಬ ಆ ರಾಮನ ಮೇಲೆ ಪ್ರೀತಿ ತುಂಬೋಗಿದೆ. ಅವನು ಮತ್ತೆ ಮತ್ತೆ ವಾಪಸ್ ಹಿಂದಿರುಗಿ ನೋಡ್ತಾ ಇದ್ದಾನೆ, ರಾಮನನ್ನ ಮತ್ತೆ ಮತ್ತೆ ನೋಡೋದು, ಅವನಿಗೆ ದಂಡ ಪ್ರಣಾಮವನ್ನು ಮಾಡೋದು, ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಶ್ರೀರಾಮಚಂದ್ರ ನನ್ನನ್ನು ನಿಲ್ಲಿಸಿ ಅಯೋಧ್ಯೆಯಲ್ಲೇ ಇರುವಂತ ಹೇಳ್ತಾನೋ ಏನೋ ಅನ್ನುವಂಥ ವಿಶ್ವಾಸ ಅವನ ಮನಸ್ಸಲ್ಲಿ ತುಂಬ ಇತ್ತು. ಶ್ರೀರಾಮನ ನೋಟ, ನಡೆ, ನುಡಿ, ಮಂದಹಾಸ ಇದನ್ನೆಲ್ಲ ನೆನಪಿಸ್ಕೊಂಡು ಅಂಗದ ಪ್ರೇಮ ವಿಹ್ವಲನಾಗ್ತಾನೆ. ಆದರೆ ಪ್ರಭುವಿನ ಮನೋಭಾವ ಏನು ಅಂತ ಅರ್ಥ ಮಾಡಿಕೊಂಡು ಅನೇಕ ರೀತಿಯ ವಿನಯಪೂರ್ಣ ಮಾತುಗಳನ್ನು ಆಡಿ ಪ್ರಭುಚರಣಗಳನ್ನು ಅವನು ತನ್ನ ಮನಸ್ಸಲ್ಲೇ ಇಟ್ಕೊಂಡು ಅಂಗದ ಹೊರಡ್ತಾನೆ. ಈಗ
ಆ ರಾಮ ಏನು ಹೇಳ್ತಾ ಇದ್ದಾನೆ, ನನ್ನ ಪ್ರಭು ಏನು ಹೇಳ್ತಾ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ನೀನು ಇಲ್ಲಿಂದ ಹೋಗ್ಬೇಕೀಗ, ನಿನ್ನ ಕರ್ತವ್ಯವನ್ನು ಮಾಡಬೇಕು ಅನ್ನೋ ರೀತಿ. ಅದಕ್ಕೋಸ್ಕರ ಅವನು ತುಂಬಾ ಗೌರವದಿಂದ ಎಲ್ಲ ವಾನರರನ್ನು ಬೀಳ್ಕೊಟ್ಟು, ಅವನಿಗೆ ಗೊತ್ತಿದೆ ಅಲ್ವಾ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ತನ್ನ ಮನಸ್ಸಲ್ಲಿ ಆ ಪ್ರಭುವಿನ ಮಾತುಗಳು, ಅವ್ರು ನಡ್ಕೊಳ್ತಾ ಇದ್ದಿದ್ದು ಎಲ್ಲ ನೆನಪಿಸ್ಕೊಂಡು ತನ್ನ ಹೃದಯದಲ್ಲಿ ಆ ಪ್ರಭುವನ್ನ ನೆಲೆಗೊಳಿಸ್ಕೊಂಡು ಅಂಗದ ಹೊರಡ್ತಾ ಇದ್ದಾನೆ. ತುಂಬ ಗೌರವದಿಂದ ಎಲ್ಲ ವಾನರರನ್ನು ಬೀಳ್ಕೊಟ್ಟು ಸೋದರರ ಜೊತೆ ಭರತ ಕೂಡ ಹಿಂದಿರುಗ್ತಾನೆ. ಆಮೇಲೆ ಹನುಮಂತ ಸುಗ್ರೀವನ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ವಿನಮ್ರವಾಗಿ ಈ ರೀತಿ ಹೇಳ್ತಾನೆ, ಪ್ರಭು ನಾನು 10 ದಿನ ರಘುಪತಿಯ ಚರಣ ಸೇವೆಯನ್ನ ಮಾಡಿ ಆಮೇಲೆ ತಮ್ಮ ಚರಣ ದರ್ಶನ ಮಾಡೋದಕ್ಕೆ ವಾಪಸ್ ಬರ್ತೀನಿ ಅಂತ. ಈಗ ಸುಗ್ರೀವ ಅವನ ಒಡೆಯ ಅಲ್ವಾ, ಅದಕ್ಕೆ ನಾನು ರಾಮನ ಜೊತೆ ಸ್ವಲ್ಪ ದಿವಸ ಇದ್ದು ಬರ್ತೀನಿ ಅಂತಂದ್ಬಿಟ್ಟು ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ. ಸುಗ್ರೀವ ಕೂಡ ಸಮಾಧಾನ ಪಡಿಸ್ತಾನೆ. ಓ ಆಂಜನೇಯ, ನೀನು ಪುಣ್ಯ ಪುಂಜನಾಗಿದೆಯಾ ಅಂತಂದ್ರೆ ನೀನು ಪುಣ್ಯವಂತಪ್ಪ. ಶ್ರೀರಾಮಚಂದ್ರ ನಿನ್ನನ್ನ ತನ್ನ ಸೇವೆಯಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ, ಅಂದ್ರೆ ಅವನು ಕೂಡ ನಿನ್ನನ್ನ ಸೇವಕನಾಗಿ ಇಲ್ಲಿ ಇಟ್ಕೊಂಡಿದ್ದಾನೆ. ಹೋಗಿ ನೀನು ಕೃಪಾನಿಧಾನನಾದಂತಹ ಶ್ರೀರಾಮಚಂದ್ರನನ್ನ ಸೇವೆ ಮಾಡ್ಕೊಂಡು ಅಲ್ಲೇ ಇರು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಎಲ್ಲ ವಾನರರು ಕೂಡ ಹೊರಡ್ತಾರೆ. ನೋಡಿದ್ರ, ಈಗ ಎಲ್ಲರೂ ಹೋದ್ರು, ಹನುಮಂತ ಮಾತ್ರ ಇಲ್ಲಿವಾಗ ಉಳ್ಕೊಳ್ತಾನೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.